ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, ನನ್ನ ತಾಲೂಕಲ್ಲಿ ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ಬಡವರು ಕೆಲಸ ಮಾಡ್ತಕ್ಕಂಥ ಸಮಸ್ಯೆಗಳು ಯಾವುದೂ ಇಲ್ಲ ಅಧ್ಯಕ್ಷರೇ. ಈ ಸಮಯದಲ್ಲಿ ನಾನು ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಅನ್ನೋ ಸಂಸ್ಥೆಯನ್ನು ಭೇಟಿ ಮಾಡಿ ನನ್ನ ಭಾಗದಲ್ಲಿ ಯಾವುದಾದ್ರೂ ಕೂಡ 1,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಮನವಿ ಮಾಡಿದ್ದೆ ಅಧ್ಯಕ್ಷರೇ. ಅದರ ಮನವಿ ಮೇರೆಗೆ ಕಾನ್ಫಿಡೆಂಟ್ ಪ್ರಾಜೆಕ್ಟ್ಸ್ ಇಂಡಿಯಾ ಲಿಮಿಟೆಡ್ ಅವರು ನನ್ನ ಬಂಗಾರಪೇಟೆ ತಾಲೂಕಿನ ಒಗ್ಗೈನ ದಿನ್ನೆ, ಸಿದ್ದನಹಳ್ಳಿ, ಪಾಕರಹಳ್ಳಿ ಮತ್ತು ಕೃಷ್ಣಾಪುರ ದಿನ್ನೆ ಈ 4 ಗ್ರಾಮಗಳ ಸುಮಾರು 250 ಎಕರೆ ಜಮೀನಿನಲ್ಲಿ 18 ಹೋಲ್ಗಳ ಗಾಲ್ಪನ್ನು ಇವರು ತಯಾರು ಮಾಡಿ ಸುಮಾರು 12-13 ವರ್ಷಗಳ ಹಿಂದೆ ಗಾಲ್ಪನ್ನು ಮಾಡಿ ನನ್ನ ಭಾಗದ 1,000 ಜನರಿಗೆ ಇವತ್ತು ಕೆಲಸವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ಜಮೀನುಗಳ ಮಧ್ಯೆ ಒಗ್ಗೈನ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ಕಾನ್ವೆಂಟ್ ಗ್ರೂಪ್ನವ್ರದ್ದೇ. ಆ ಮಧ್ಯದಲ್ಲಿ ಪಹಣಿ ಕಾಪಿಗಳಲ್ಲಿ 1942ರಲ್ಲಿ 2 ಎಕರೆ 32 ಗುಂಟೆ, 1909ರಲ್ಲಿ 21 ಗುಂಟೆ, 47ರಲ್ಲಿ 1 ಎಕರೆ ಮತ್ತು ಇದರ ಒಳಗಡೆ ಬರ್ತಕ್ಕಂಥ 98ರಲ್ಲಿ 1 ಎಕರೆ 23 ಗುಂಟೆ, ಒಟ್ಟು 6 ಎಕರೆ 9 ಗುಂಟೆ. ನಾವು ಇದನ್ನು ಖರಾಬ್ ಬಿ ಅಂತೀವಿ ಅಧ್ಯಕ್ಷರೇ. ಖರಾಬ್ ಬಿ ಅಂದರೆ ಆ ವ್ಯವಸಾಯ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಖರಾಬು ಅಂತ ನಾವು ಹೇಳ್ತೀವಿ ಅಧ್ಯಕ್ಷರೇ. ಇದನ್ನು ಈ ಪಾಣಿಲಿರ್ತದೆ. ಈ RTI ಕಾರ್ಯಕರ್ತರು, ಅನೇಕ ಸಂಘ ಸಂಸ್ಥೆಗಳವರು, ರೈತ ಸಂಘ ಪ್ರತಿನಿತ್ಯ ಅಧ್ಯಕ್ಷ ಅರ್ಜಿ ಹಾಕ್ತಾ ಇರ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ನವರು ಖರಾಬನ್ನು ಸೇರಿಸ್ಕೊಂಡು ಗಾಲ್ಫ್ ಮಾಡಿಬಿಟ್ಟಿದ್ದಾರೆ ಅಂತ. ಇದೇನಾಗ್ತದೆ, ಅದು ಇಂಟರ್ನ್ಯಾಷನಲ್ ಗಾಲ್ಫ್ ಅಧ್ಯಕ್ಷರೇ. ಇವರು ಇಲ್ಲಿ ಈ ಥರ ಅಪ್ರಚಾರ ಮಾಡೋದ್ರಿಂದ ಅದು ಮೀಡಿಯಾಗಳಲ್ಲಿ ಬಂದು ಬಹುಶಃ ಕಾನ್ಫಿಡೆಂಟ್ ಗ್ರೂಪ್ನವರಿಗೆ ಭಾಳಷ್ಟು ಮುಜುಗರ, ವ್ಯಾಪಾರಕ್ಕೆ ತೊಂದರೆ ಕೂಡ ಆಗ್ತದೆ ಅಧ್ಯಕ್ಷರೇ. ಈ ಸಮಯದಲ್ಲಿ ಅವರು ನಾನು ಸ್ಥಳೀಯ ಶಾಸಕರಾದ್ದರಿಂದ ಅಪ್ರೋಚ್ ಮಾಡಿದರು. ನಾನು ಹಿಂದೆ ಗೌರವಾನ್ವಿತ ಕಾಗೋಡು ತಿಮ್ಮಪ್ಪ ಸಾಹೇಬರು ಮಂತ್ರಿಗಳಾಗಿದ್ದಾಗ ಅವರನ್ನು ಭೇಟಿ ಮಾಡಿದ ಅಧ್ಯಕ್ಷರೇ. ಅಂದಿನ ದಿನಮಾನಗಳಲ್ಲಿ ಖರಾಬ್ ಜಮೀನನ್ನು ಲೀಸ್ಗೆ ಕೊಡಲಿಕ್ಕೆ ಅವಕಾಶ ಇತ್ತು. ಅವತ್ತವರು ಅರ್ಜಿ ಹಾಕ್ಕೊಳ್ತಾರೆ ಲೀಸ್ ಕೊಡಿ ಅಂತ. ಆ ಅರ್ಜಿ ಹಾಕ್ಕೊಂಡ್ಮೇಲೆ ಸುಮಾರು ಡೆಪ್ಯೂಟಿ ಕಮಿಷನರಿಂದ 4-5 ಬಾರಿ ತರಿಸ್ಕೊಳ್ತಾರೆ ಅಧ್ಯಕ್ಷರೇ. ಇದಾದ ಮೇಲೆ ನಮ್ಮ ಸರ್ಕಾರದಲ್ಲೇ ಒಂದು ಕಾನೂನು ಮಾಡಿದರು. ಏನು, ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ ನಿಯಮ 1969ರ ನಿಯಮಗಳಿಗೆ RD ಸಂಖ್ಯೆ 9 LGP 2015 ಬೆಂಗಳೂರು ದಿನಾಂಕ 9/6/2015ರಂದು ಕರ್ನಾಟಕ ಭೂ ಮಂಜೂರಾತಿ ಕಾಯ್ದೆ 69ರ ನಿಯಮ 22ಕ್ಕೆ ತಿದ್ದುಪಡಿ ತಂದು 22A7 ತಂದು, ಇದೇನು ಅಧ್ಯಕ್ಷ ಅಂದರೆ ಇದರಲ್ಲಿ ಯಾವ ಜಮೀನುಗಳು ಲ್ಯಾಂಡ್ ಲಾಕ್ ಅಂದರೆ ಆ ಎಲ್ಲ ಹೊಂದಿರತಕ್ಕಂಥ ಮಾಲೀಕರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಬಿ ಖರಾಬ್ ಜಮೀನುಗಳನ್ನು ಆಯಾ ಮಾರುಕಟ್ಟೆ ಬೆಲೆಗೆ ಕೊಡಬೇಕು ಅಂತೇಳಿ ಕಾನೂನನ್ನು ಮಾಡ್ತಾರೆ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಹೇಳ್ತಾರೆ ಬಿಡಿ ಅವರೆಲ್ಲ. ಇಲ್ಲ, ಕೇಳ್ಬಿಡಿ ದಯಮಾಡಿ 10 ನಿಮಿಷ ಅವಕಾಶ ಕೊಡ್ಬೇಕು ನನಗೆ. ಎಲ್ಲ ಸದಸ್ಯರಿಗೂ ಮನವಿ ಮಾಡ್ಕೊಳ್ತೇನೆ. ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಇದು ಅಧ್ಯಕ್ಷರೇ. ಆ ಸಮಯದಲ್ಲಿ 2016ರಲ್ಲಿ ಅರ್ಜಿ ಆಗ್ತಾರೆ ಅಧ್ಯಕ್ಷರೇ. ಏನನ್ನ ಜಮೀನನ್ನ ಮಂಜೂರು ಮಾಡಿಕೊಡಿ ಅಂತಲ್ಲ, ಜಮೀನನ್ನ ಇದು ಕ್ವಶನ್ ಅವರ್ಸ್ ಸ್ವಾಮಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಉತ್ತರದಲ್ಲಿ ಸುರೇಶ್ ಅವರು ಸಾಹೇಬ್ರೆ, ವೇಸ್ಟ್ ಮಾಡ್ತೀರಿ ಅಲ್ಲ. 10 ನಿಮಿಷ ಕೊಡಿ ನನಗೆ. ತಮ್ಮನ್ನು ಮನವಿ ಮಾಡಿ 10 ನಿಮಿಷ ಕೊಡಿ. ಸಭಾಧ್ಯಕ್ಷ ಸುರೇಶ್ ಕುಮಾರ್ ಅವರೇ, ಇದು ಒಂದು 8 ವರ್ಷ ವಿಚಾರ. ಇದು ದಯಮಾಡಿ 10 ನಿಮಿಷ ಮನವಿ ಮಾಡ್ತೇನೆ. ನಾನು 10 ನಿಮಿಷ ಅವಕಾಶ ಕೊಡಿ ಬೆಳಕು ಚೆಲ್ಲಲಿಕ್ಕೆ ದಯಮಾಡಿ ಪ್ಲೀಸ್. ಆಯ್ತು, ಬೇಗನೆ ಮುಗಿಸಿ. 10 ನಿಮಿಷ ಬೇಕು ಅಧ್ಯಕ್ಷರೇ. ತಂದು ನಾವು ಮಂಜೂರು ಮಾಡಿ ಅಂತ ಕೇಳಲಿಲ್ಲ ಅವರು.
ಕಾನೂನು ಪ್ರಕಾರ ಬೆಲೆ ಕೊಡಿ ಅಂತ ಕೇಳಿದ್ರು. ಅಧ್ಯಕ್ಷರೇ, ಸುಮಾರು 16 ಬಾರಿ ಜಿಲ್ಲಾಧಿಕಾರಿಗಳಿಂದ ಗೌರವಾಯುತ ಕಂದಾಯ ಸಚಿವರು, ಗೌರವಾಯುತ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಇವರು ತರಿಸ್ಕೊಂಡ್ರು. ಅದಕ್ಕೆ ತರಿಸ್ಕೊಂಡ ಕಡೆಗೆ ಆ 16 ಬಾರಿ ಕೂಡ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಮಾಡಿ 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 ಸುಮಾರು 7 ವರ್ಷ ಕಳೆದ. ಅಧ್ಯಕ್ಷರೇ, ನಾವು ಇನ್ನೂ ಸರ್ಕಾರ ಮಾಡಲಿಲ್ಲ. ನಾವು ಹೊಂದ್ಕೊಂಡ್ವಿ, ನಮ್ಮ ಸರ್ಕಾರ ಬರುತ್ತೆ, ಕಂದಾಯ ಮಂತ್ರಿಗಳು ಅವರಿದ್ದಾರೆ, ಈ ಕೆಲಸ ಮಾಡ್ತಾರೆ ಅಂತ. ಕಡೆಗೆ ಅವ್ರು ಏನು ಮಾಡಿದ್ರು ಅಧ್ಯಕ್ಷರೇ, ಇದನ್ನ ಯಾವುದನ್ನು ಮಾಡದೆ ಅನಗತ್ಯವಾಗಿ ಇದನ್ನ ಮುಂದೆ ಹಾಕ್ತಾ ಬಂದರು. ಅಣ್ಣ ಒಂದು ನಿಮಿಷ ದಯಮಾಡಿ, ಉಪಾಧ್ಯಕ್ಷರೇ, ಮುಂದೆ ಹಾಕ್ತಾ ಬಂದರು ಅಧ್ಯಕ್ಷರೇ. ಆಗ್ತಾ ಬಂದು ಕಡೆಯಲ್ಲಿ ನಾನು ಹೋದಾಗೆಲ್ಲ ಕೂಡ ಮಾಡ್ತೀವಿ ಅಂತ ಹೇಳೋದು, 2ನೇ ಸರಿ ಬಂದಾಗ ಅಲ್ಲಿ ಇಲ್ಲ ಮತ್ತೆ ಅರ್ಜಿ DC-ಗೆ ಹೋಗಿರ್ತಾ ಇತ್ತು. ಇರ್ಲಿ, ಹೇಳ್ತಾರ ಇಲ್ಲ ಅಧ್ಯಕ್ಷರೇ, ಒಂದು ನಿಮಿಷ ಯಾಕೆ ಅಲ್ಲ, ಸದನದಲ್ಲಿ ಏನೇನಕ್ಕೂ ಗಂಟೆ ವ್ಯವಸ್ಥೆ ಆದ ಮಾಡ್ತೀವಿ ನೋಡಿ. ಇದು ಒಂದು ನನ್ನ ಭಾಗದ ಜನರ ಕೇಳಿ ಅಧ್ಯಕ್ಷರೇ, ನನ್ನ ಭಾಗದ ಜನರ ಸಮಾಧಾನ ಆಗಲಿಲ್ಲ ಉತ್ತರದಲ್ಲಿ ಅಂದ್ರೆ ಒಂದು ಮಾತು ಕೇಳಿಸ್ಕೊಂಡು ದಯವಿಟ್ಟು ಅದ್ರ ಉತ್ತರ ಹೇಳ್ತಾರೆ ಮಂತ್ರಿಗಳು. ನಾನು ಪ್ರಶ್ನೆ ಕೇಳಿಲ್ಲ, ಉತ್ತರ ಹೆಂಗ್ ಹೇಳ್ತಾರೆ? ಇಲ್ಲ, ಉತ್ತರ ಹೇಳ್ತಾರೆ. ಪ್ರಶ್ನೆ ಕೇಳಿಲ್ಲ, ಇನ್ನು ಉತ್ತರ ಹೆಂಗ್ ಹೇಳ್ತಾರೆ? ಇದೇ ಒಂದು ನಿಮಿಷ ಅಧ್ಯಕ್ಷರೇ, ಈಗ ಕಡೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದಿನಾಂಕ ಇದಕ್ಕೆ ಅಧ್ಯಕ್ಷರೇ 16 ಬಾರಿಗೆ ಸುಮಾರು 1200 ಪುಟಗಳ ವರದಿ. ಅದರಲ್ಲಿ ಕೆಲವು ಇದರ ಇನ್ಸ್ಟ್ರಕ್ಷನ್ ಜಿಲ್ಲಾಧಿಕಾರಿಗಳೇ ಖುದ್ದು ಪರಿಶೀಲನೆ ಮಾಡಬೇಕು, ಛಾಯಾಚಿತ್ರದೊಂದಿಗೆ ಸಲ್ಲಿಸಬೇಕು ಅಂತ. ರೈಟ್, ಎಲ್ಲವನ್ನು ಒಪ್ತೇನೆ ಅಧ್ಯಕ್ಷ ನಾನು. ಆದ್ರೆ ಕಡೆಯಲ್ಲಿ ಹೇಳ್ತಾರೆ, ಸ್ವಾಮಿ ಯಾಕ್ರಿ ನಿಮ್ಗೆ ಇಷ್ಟೊಂದು ಕಷ್ಟ ನಿಮ್ಗೆ? ಬೆಳೆದವ್ರೆ ಕೂರ್ರಿ, ಸುರೇಶ್ ಗೌಡ್ರ ಒಂದು 5 ನಿಮಿಷ ಅವರಿಬ್ಬರೇ ಅಧ್ಯಕ್ಷರೇ. ಕಡೆಗೆ ದಿನಾಂಕ ಹಾಡಿ 44 LGK 2021 ದಿನಾಂಕ 30/6/25 ಒಂದು ನಿಮಿಷ 25 ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಕೊಡ್ತಾರೆ. ಏನಂತ? ಅತಿಕ್ರಮಣ ಮಾಡಿರ್ತಕ್ಕಂಥ ಜಮೀನನ್ನ ನೀವು ಅದನ್ನ ಸ್ವಾಧೀನಪಡಿಸಿಕೊಂಡು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ಆದೇಶ ಕೊಡ್ತಾರೆ. ಅಧ್ಯಕ್ಷರೇ, ನಾನು ಸ್ವಾಗತಿಸ್ತೇನೆ. ಇವತ್ತು ಈ ರಾಜ್ಯದಲ್ಲಿ 15 ಲಕ್ಷ ಎಕರೆ ಇವತ್ತು ಒತ್ತುವರಿಯಾಗಿದೆ. ಎಲ್ಲವನ್ನ ಮಾಡಿ ಸ್ವಾಗತಿಸ್ತೇನೆ. ಆ ವಿಷಯ ಒಂದು ಕಡೆ. ಅಧ್ಯಕ್ಷೆ, ನನ್ನ ಪ್ರಶ್ನೆ ಇಷ್ಟೇ. ಇವತ್ತು 3 ಪ್ರಶ್ನೆ ಬರ್ತೀನಿ. ಈಗ ನೀವು ಇವರೇನು ಪಾಣಿಯಲ್ಲಿ ಕರ ಬಂದು ಬರ್ಕೊಂಡಿದ್ದಾರೆ, ಈ ಜಮೀನು ಸರ್ಕಾರದ್ದೇ ಅಲ್ಲ. ನಾವು 10 ನಿಮಿಷ ಅವಕಾಶ ಕೊಟ್ಟರೆ ಈ ಜಮೀನು ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಧ್ಯಕ್ಷರೇ. ಇಲ್ಲ, ಅದು ಕ್ವಶನ್ ಕೇಳಲಿಕ್ಕೆ, ಈಗ ಕ್ವಶನ್ ಕೇಳಲಿಕ್ಕೆ 10 ನಿಮಿಷ. ಈಗ ಇವ್ರು ಹೇಳಿದ್ದಾರೆ, ನಾನು ಪ್ರಶ್ನೆ, ಈ ಜಮೀನು ಸರ್ಕಾರದ್ದೇ ಅಲ್ಲ, ಆಯ್ತು, ಅದನ್ನೇ ಇದು ಪಾಣಿಯಲ್ಲಿ ನೀವು ಎಲ್ಲಿ ತಪ್ಪು ಮಾಡಿದಿರಿ ಅಂತ ನಾನು ಸದನ ಕೇಳಬೇಕಲ್ಲ ಅಧ್ಯಕ್ಷರೇ. ಯಾಕಂದ್ರೆ ಸಂಸ್ಥೆ ಆ ಸಂಸ್ಥೆಗೆ ಒಂದು ಸಾರ್ವಜನಿಕ ವಿಶೇಷ ಅಧಿವೇಶನ ಕರೀರಿ. ಸ್ವಾಮಿ ಬೆಲೆದವ್ರೆ ನೀವು ಗಂಟೆ ಮಾತಾಡ್ಲಿಲ್ವಾ? ಅರ್ಧ ಗಂಟೆ ಕನ್ವರ್ಟ್ ಮಾಡ್ರಿ, ಕೂತ್ಕೊಳ್ರಿ. ಅರ್ಧ ಗಂಟೆ ಕನ್ವರ್ಟ್ ಹೇಳ್ತಾ ಇದ್ದೇವೆ. ಕೂತ್ಕೊಳ್ಳಿ ನಿಮಿಷ, ದಯವಿಟ್ಟು ಮುಗಿಸ್ಬಿಡ್ಲಿ. ಕೂತ್ಕೊಳ್ಳಿ, ಎಷ್ಟಾತ್ ನೋಡ್ರಿ, ಕೂತ್ಕೊಳ್ರಿ ಒಂದು ನಿಮಿಷ. 12:45 ಕ್ವಶನ್ಗೆ ಬಂದಿಲ್ಲ. ಮುಗಿಸ್ರಿ ಅಧ್ಯಕ್ಷರೇ. ನೋಡಿ, ಈ ಸದನದಲ್ಲಿ ದಲಿತ ಶಾಸಕ ಮಾತಾಡೋಣ ಬಿಡೋದಿಲ್ಲ. ಈ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಒಬ್ಬ ದಲಿತ ಶಾಸಕ ಮಾತಾಡೋಕ್ಕೂ ಅಡ್ಡಿಪಡಿಸ್ತಾರೆ. ಅದಲ್ಲ ಪ್ರಶ್ನೆ. ಇನ್ನೇನು ಸಂಬಂಧಪಟ್ಟಿದ್ರೆ ಏನೋ ಒಂದಿದು, ಇನ್ನೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು, 3 ಗಂಟೆ ಕ್ವಶನ್ ಹೌದು, ಡಿಸ್ಕಷನ್ ಆದ್ರೆ ಏನ್ ಅರ್ಥ? ಇದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹೌದು ಸರ್, ರಾಜ್ಯಕ್ಕೆ ಎಲ್ಲಾ ಶಾಸಕ ಸೇರಿದ್ರೆ ಓಕೆ.
ಸರ್ ಅದಕ್ಕೋಸ್ಕರ ನನ್ನ ನಾನು ಕಷ್ಟ ಹೇಳ್ಕೊಳ್ಬೇಕಲ್ಲ ನಾನು. ನೀವು ನಿಂತ್ಕೊಂಡು ನಾ ಕರೀರಿ, ಅರ್ಧ ಗಂಟೆ ಡಿಸ್ಕಷನ್ ಮಾಡಿ. ನಾನು ಕಸ ಹೇಳ್ಬೇಕಲ್ಲ ನಾನು. ಅಧ್ಯಕ್ಷರೇ, ಈಗ ನೀವು ಅರ್ಧ ಗಂಟೆ ಕೊಡ್ತೀನಿ ಸ್ವಾಗತ ಪಡ್ತೀನಿ, ಕೊಡಿ. ಈ ವಿಚಾರದಲ್ಲಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ, ಸರ್ಕಾರ ತಪ್ಪು ಮಾಡಿ ಎಷ್ಟು ಜನಕ್ಕೆ ಹಿಂಸೆ ಆಗಿದೆ, 1872ರಿಂದ ಸುಮಾರು 135 ವರ್ಷಗಳ ಕಾಲ ಎಲ್ಲವನ್ನು ನಾನು ಬಿಚ್ಚಿಡ್ತೇನೆ. ಕೊಡಿ, ಅರ್ಧ ಗಂಟೆ ಅವಕಾಶ ಕೊಡಿ ನನಗೆ. ಇಲ್ಲ ಅಧ್ಯಕ್ಷರೇ, 10 ನಿಮಿಷ ಅವಕಾಶ ಕೊಡಿ, ಮುಗಿಸ್ತೀನಿ. ಈಗ ಇಲ್ಲ ಅರ್ಧ ಗಂಟೆ ಹಾಕೊಳ್ಳಿ. ಆಗದೆ ಇದ್ರೆ ಅದ್ರ 69 ಬೇಕಾದ್ರೆ ಕನ್ವರ್ಟ್ ಮಾಡೋಣ. ಅವ್ರು ಉತ್ತರ ಕೊಡ್ಲಿ, ಮೊದಲು ಉತ್ತರ ಕೊಡ್ಲಿ. ಅಲ್ಲ, ಪ್ರಶ್ನೆ ಇನ್ನು ಕೇಳ್ಬೇಕಲ್ಲ. ಮಾನ್ಯ ಶಾಸಕರು ಅರ್ಧ ಗಂಟೆ ಚರ್ಚೆಗೆ ಕೇಳಿದ್ದಾರೆ, ನಾವು ಕೂಡ ಅದಕ್ಕೆ ತಯಾರಿದ್ದೇವೆ. ಒಂದೇ ಒಂದು ನಿಮಿಷ. ಇದು ಒಂದು ಅಲ್ಲಿ ಪ್ರೈವೇಟ್ ಗಾಲ್ಫ್ ಕೋರ್ಸ್ ಇದೆ. ಗಾಲ್ಫ್ ಕೋರ್ಸ್ನವರು ಸರ್ಕಾರದ ಬಿ ಖರಾಬು ಜಮೀನು ಗಾಲ್ಫ್ ಕೋರ್ಸ್ ಮಧ್ಯ ಇದೆ. ಈ ಬಿ ಖರಾಬು ಜಮೀನು